ಇಲ್ಲಿ ಭರವಸೆಯನ್ನು ಕೊಡ್ತಾರೆ, ಹೋಗ್ತಾರೆ ಜನಪತಿ. ಈಗ ಮೊನ್ನೆ ತಾನೇ ಕಳೆದ 2-3 ವರ್ಷಗಳ ಅವಧಿಯಲ್ಲಿ ನಮ್ಮ ಮಿತ್ರರು ಹೇಳಿದಂತೆ ವಿನಯ್ ಕುಮಾರ್ ಕಂದಡ್ಕ ನಗರ ಪಂಚಾಯತಿನ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ವಿಶೇಷವಾದ ಯಂತ್ರವನ್ನು ಅಳವಡಿಸಿ ಜನಗಳಿಗೆ ಒಳ್ಳೆ ಭರವಸೆಯನ್ನು ಕೊಟ್ಟು, ಅಂದ್ರೆ ಈ ರೀತಿಯ ನಿಮಗೆ ಗ್ಯಾಸ್ ಕೊಡ್ತೇವೆ, ನಿಮಗೆ ಅದು ಕೊಡ್ತೇವೆ ಅಂತ ಜನರನ್ನು ನಮ್ಮನ್ನು ಒಟ್ಟು ಸೇರಿಸದೆ ಏಕಾಏಕಿ ಸಚಿವರನ್ನು ತಂದು ಅಲ್ಲಿ ಉದ್ಘಾಟನೆ ಮಾಡಿ, ಇವತ್ತು ಅದೇ ವ್ಯಕ್ತಿ ಮೊನ್ನೆ ಹೇಳ್ತಾ ಉಂಟು ನಗರ ಪಂಚಾಯತಿಯಲ್ಲಿ ಅಲ್ಲಿ ಮಾಡಿದಂತ ಯಂತ್ರ ಉಪಕರಣಗಳ ವ್ಯವಸ್ಥೆ ಸರಿಯಿಲ್ಲ, ಅಧಿಕಾರಿಗಳ ಆಡಳಿತ ಸರಿಯಿಲ್ಲ. ಇದೇ ವ್ಯಕ್ತಿ ಅಧ್ಯಕ್ಷ ಆಗಿದ್ದದ್ದು. ಈಗ ಪರಿಸರದ ಜನರನ್ನು ಮತ್ತು ನಾವೆಲ್ಲ ಸೇರಿ ಪುನಃ ಅಲ್ಲಿ ತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡುವ ಚಿಂತನೆ ಮಾಡುವ ಅಂತ ಹೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದಾಗ, ಅದಕ್ಕೆ ವಿರೋಧವಾಗಿ ಮೊನ್ನೆ ವೆಂಕಪ್ಪ ಗೌಡರು ಮಾತಾಡಿದ್ರು. ಮೊನ್ನೆ ಶಾಸಕರ ಸಭೆಯಲ್ಲಿ ತಾವು ಹೇಳಿದ ಮಾತೆಂತದ್ದು, ಇನ್ನು 1 ವಾರದ ನಂತರ ಅಲ್ಲಿ ಯಾವುದೇ ತ್ಯಾಜ್ಯಗಳನ್ನು ತಗೊಂಡು ಹೋಗಬಾರ್ದು, ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಪುನಃ ಅಲ್ಲಿಗೆ ತಗೊಂಡು ಹೋಗುವ ಮಾತನ್ನು ನೀವು ಹೇಳ್ತಿರಲ್ಲ ಅಂತ ವೆಂಕಪ್ಪ ಗೌಡರು ಹೇಳಿದ್ದಾರೆ. ಇವತ್ತು ನಾವು ನೇರವಾಗಿ ವಿನಯ ಕಂದಡ್ಕನಿಗೆ ಹೇಳ್ತಾ ಇದ್ದೇನೆ, ವಿನಯ ಕಂದಡ್ಕ ಅವರಿಗೆ ಅದೊಂದು ಪರಿಸರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಆಗಿದೆ. ಇವತ್ತು ನಗರ ಪಂಚಾಯತಿಯಲ್ಲಿ ನೀವು ಏನೇ ಕೇಳಿ ತ್ಯಾಜ್ಯದ ಬಗ್ಗೆ ವಿನಯ್ ಕುಮಾರ್ ಕಂದಡ್ಕ ವಹಿಸುವಂತ ಮುತುವರ್ಜಿ ಬೇರೆ ಯಾರು ವಹಿಸುತ್ತಿಲ್ಲ. ಬೆಳಗಿನ ಹೊತ್ತು ಸುಳ್ಯ ನಗರದಲ್ಲಿ ಯಾರೇ ತರಕಾರಿ ವ್ಯಾಪಾರ ಮಾಡಿದ್ರೆ ತರಕಾರಿಯನ್ನು ಹಿಡಿದು ಬಿಸಾಡ್ತಾ ಇತ್ತು ಈ ವ್ಯಕ್ತಿ. ಒಬ್ಬ ರೈತರು ಬೆಳೆಸಿದ ತರಕಾರಿಯನ್ನು ಬಿಸಾಡುವಂತ ವ್ಯಕ್ತಿ ತ್ಯಾಜ್ಯವನ್ನು ತಂದು ಅಲ್ಲಿ ಜನರ ಪರಿಸರವನ್ನು ಹಾಳು ಮಾಡಿದ್ರು. ಎಷ್ಟೋ ಮಕ್ಕಳಿಗೆ ಇವತ್ತು ಆರೋಗ್ಯ ಸರಿಯಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವೀಗ ಏನು ಅಂತ ಹೇಳಿದ್ರೆ, ನಾಳೆ ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಇದರಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಮನುಷ್ಯರೇ, ನಾವಿವತ್ತು ನಗರ ಪಂಚಾಯತಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಏನಂದ್ರೆ, ನಾವು ಕಪ್ಪು ಬಟ್ಟೆಗಳನ್ನು ಕಟ್ಟಿ ಅಲ್ಲಿ ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ 3 ಬೇಡಿಕೆ ನಮ್ಮದು. ಒಂದು, ಪರಿಸರದ ಜನರ ಜೀವನವನ್ನು ರಕ್ಷಣೆ ಮಾಡಿ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ, ಅಂದ್ರೆ ಸಾಂಕ್ರಾಮಿಕ ರೋಗಗಳ ಉತ್ಪತ್ತಿ ಆಗುವಂತ ಕೇಂದ್ರ ಅದು ಕಲ್ಚರ್ ಇವತ್ತು ನಗರ ಪಂಚಾಯತಿಯಿಂದ. ಮತ್ತೊಂದು, ಸುಳ್ಯ ನಗರದ ಜನರಿಗೆ ಒಂದು ಪರಿಶುದ್ಧವಾದ ನೀರನ್ನು ಕೊಡಿ. ನಿನ್ನೆ ಬೆಳಿಗ್ಗೆಯಿಂದ ಇಡೀ ಕಸ ಬರ್ತಾ ಉಂಟು ನಗರ ಪಂಚಾಯತ್, ಅಲ್ಲಿಂದ ತ್ಯಾಜ್ಯಗಳನ್ನು ಚೀಫ್ ಆಫೀಸರ್ಗೆ ಇದನ್ನು ವಾಟ್ಸ್ಆಪ್ ಅಲ್ಲಿ ಮಠವನ್ನು ಕಳಿಸಿದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಕೆಲಸಕ್ಕೆ ಜನ ಆ ನೀರು ಹರಿದು ಬರ್ತಾ ಉಂಟು. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ತ್ಯಾಜ್ಯದ್ದು. ನಗರ ಪಂಚಾಯತಿ ಒಂದು ಸದಸ್ಯರಿಗೆ ಗೊತ್ತಿಲ್ಲ, ಒಂದು ನಗರ ಪಂಚಾಯತಿಯ ನೀರು ಫಿಲ್ಟರ್ ಆಗಿ ಕೊಡ್ಬೇಕಾದ್ರೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ಆ ಟ್ಯಾಂಕಿ ಲೋಡ್ ಆಗಲಿಕ್ಕೆ, ಬಾವಿ ಲೋಡ್ ಆಗಲಿಕ್ಕೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ನಂತರ ನೀರನ್ನು ಬಿಡ್ಬೋದು ಅಂತ ನಮಗೆ ಗೊತ್ತಿದ್ದಾಗೆ ಆ ಕುಡಿಯುವ ನೀರಿನ ಟ್ಯಾಂಕಿ ಲೋಡ್ ಆಗಬೇಕು 6 ಗಂಟೆ ಫಿಲ್ಟರ್ ಆಗಬೇಕು. 6 ಗಂಟೆ ಫಿಲ್ಟರ್ ಆದ ನೀರು 3 ಗಂಟೆಯಲ್ಲಿ ಖಾಲಿ ಆಗ್ತದೆ. ಇವತ್ತು ಜನಗಳು 24 ಗಂಟೆ ನೀರನ್ನು ಕೊಡುವಂತ ನೇರವಾಗಿ ನೀರನ್ನು ಕೊಡ್ತಾ ಇದ್ದಾರೆ, ಫಿಲ್ಟರ್ ಮಾಡ್ತಾ ಇಲ್ಲ. ಇದನ್ನು ನಗರ ಪಂಚಾಯತ್ ಆಡಳಿತ ಸಮಿತಿಯ ಸದಸ್ಯರು ಇವತ್ತು ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂತೆ, ಜನಾರ್ದನ್ ಹೇಳಿದಂತೆ, ನಾವು ಒಂದು ವಿಶೇಷ ಕಾರ್ಯಕ್ರಮ ಇದಾದ ಕೂಡಲೇ ನಗರ ಪಂಚಾಯತಿನ ಆಡಳಿತ ಸದಸ್ಯರಿಗೆ ಆ ಗ್ರಾಮದಲ್ಲಿ ವಾಸ ಮಾಡುವಂತ ವ್ಯವಸ್ಥೆ, ಮಧ್ಯಾಹ್ನ ತನಕ ಮತ್ತು ಊಟದ ವ್ಯವಸ್ಥೆ, ಆಮಂತ್ರಣ ಪತ್ರಿಕೆಯನ್ನು ಮಾಡಿ ನಾವು ಅವರನ್ನೆಲ್ಲ ಕರೆಸಿ ಆ ಪರಿಸರದಲ್ಲಿ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿ ಜನಗಳೊಟ್ಟಿಗೆ ಸೇರಬೇಕು. ಆ ಪರಿಸರದಲ್ಲಿ ಎಷ್ಟು ಮನೆಗಳುಂಟು, ಎಷ್ಟು ಮನೆಗಳಿಗೆ ಇವರು ಭೇಟಿ ಆಗಬೇಕು, ಅಲ್ಲಿ ಎಷ್ಟು ಪುಟಾಣಿಗಳಿದೆ, ಇದನ್ನೆಲ್ಲ ಭೇಟಿ ಮಾಡಬೇಕು. ಈ ರೀತಿಯಲ್ಲಿ ನಾವು ಇದು ಮಾಡಿ ಅವರಿಗೊಂದು ನಾವು ಅಲ್ಲಿ ಒಂದು ಮಧ್ಯಾಹ್ನದ ಒಳ್ಳೆ ಭೋಜನದ ವ್ಯವಸ್ಥೆನ ಅದೇ ಪರಿಸರದಲ್ಲಿ ನಿಂತು ಊಟ ಮಾಡುತ್ತೇವೆ. ನಮ್ಮ ಮನೆಯಲ್ಲಿ ಖರ್ಚು ಊಟ ಮಾಡೋದಿಲ್ಲ, ಪರಿಸರದಲ್ಲಿ. ಯಾಕೆಂದ್ರೆ ಅಲ್ಲೇ ಜನರ ಸಮಸ್ಯೆ ಇಲ್ಲಿ ಪತ್ರಿಕೆಯಲ್ಲಿ ಸಭೆಯಲ್ಲಿ ಮಾತಾಡೋದಲ್ಲ, ನೇರವಾಗಿ ಕೆಲವು ನಗರ ಪಂಚಾಯತ್ ಮೆಂಬರ್ಗಳಿಗೆ ಅಲ್ಲಿ ಗೊತ್ತಿಲ್ಲ, ಘನತ್ಯಾಜ್ಯ ಘಟಕ ಎಲ್ಲಿ ಉಂಟದಲ್ಲೇ ಗೊತ್ತಿಲ್ಲ. ಇವತ್ತು ಬರ್ಬೋದು, ಇವತ್ತು ಬಂದು ನೋಡಿ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತ. ನೀರು ಹರಿದು ಬರ್ತಾ ಉಂಟು, ವೈಶನ್ಯಕ್ಕೆ ಹೋಗ್ತಾ ಉಂಟು. ನಾನು ಇನ್ನೇ ಕೆಲವು ಪತ್ರಿಕೆಯವರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದೇನೆ ಅದನ್ನು. ಅದಕ್ಕೆ ಚೀಫ್ ಆಫೀಸರ್ ಹೇಳಿದ್ರು ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂತ. ಅಲ್ಲಿ ಬರೋದೇ ಇಲ್ಲದವರಿಗೆ ವಿಷಯ ಗೊತ್ತಿರೋದು ಹೇಗೆ? ಘನತ್ಯಾಜ್ಯದ ಹೆಸರಿನಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ JCB ಅನ್ನು ತಂದಿಟ್ಟಿದ್ದಾರೆ ನಗರ ಪಂಚಾಯತಿಯಲ್ಲಿ. ತುಕ್ಕು ಹಿಡಿತಾ ಉಂಟು, 1 ಕಿಲೋಮೀಟರ್ ಓಡಲಿಲ್ಲ. ವಿನಯ್ ಕಂದಡ್ಕ ಇರುವಾಗ ತಂದದ್ದು. ಯಾಕೆಂದ್ರೆ ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ, ಕಲ್ಚರ್ ಪೈಯನ್ನು ಸ್ವಚ್ಛ ಮಾಡಲಿಕ್ಕೆ JCB ವ್ಯವಸ್ಥೆ ತಂದಿಟ್ಟಿದ್ದಾರೆ. ಪರ್ಸೆಂಟೇಜ್ ಇವತ್ತು ನಗರ ಪಂಚಾಯತಿಯಲ್ಲಿ ನಿನ್ನೆ ಹೇಳ್ತಾ ಇದ್ದಾರೆ ದಲಾಲಿಗಳ ವ್ಯವಹಾರ, ದಲಾಲಿಗಳನ್ನು ಮಾಡಿದ್ದಾರೆ ಇವರು ತಾನೆ. ನಗರ ಪಂಚಾಯತಿ ಅಧಿಕಾರಿಗಳು ಸರಿ ಇದ್ರೆ ದಲಾಳಿಗಳ ಅವಶ್ಯಕತೆ ಇಲ್ಲ, ಜನಪ್ರತಿನಿಧಿಗಳು ಸರಿ ಇದ್ರೆ ಅವಶ್ಯಕತೆ ಇಲ್ಲ. ನಾವು ಸಹ ಅಲ್ಲಿ ಮೆಂಬರ್ ಆಗಿದ್ದೆವು, ಜನಗಳ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ದಲಾಳಿಗಳಾಗ್ತಂತೆ ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಹೇಳ್ತಾನೆ ಅಂತ ಹೇಳಿದ್ರೆ ನಗರ ಪಂಚಾಯತಿ ಯಾವ ಪರಿಸ್ಥಿತಿ ಎತ್ತಿದೆ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಅದೇ ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಆ ಪರಿಸರದಲ್ಲಿ ವಾಸ ಮಾಡಿರ್ತಕ್ಕಂಥ ನಾರಾಯಣ ಜಬ್ರೆ ಅವರಿದ್ದಾರೆ, ಅವರು ಸಹ ಕೆಲವು ಯೋಜನೆಗಳನ್ನು ಮಾಡಬೇಕು, ಅಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿ ಇಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ. ನಗರ ಅಲ್ಲಿ ಪಂಚಾಯತಿ ಪರ್ಮಿಷನ್ ತಗೊಂಡವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ, ಅವರನ್ನು ಆ ವಿಚಾರಗಳು ಹೇಳ್ತಾರೆ. ಅದಕ್ಕೆ ನಾವು ವಿಶೇಷವಾಗಿ ನಮ್ಮದು ನಾಳಿನ ಮಾನವ ಸರಪಳಿಯ ಹೋರಾಟಕ್ಕೆ ಪತ್ರಿಕಾ ಮಾಧ್ಯಮದವರು
ಕಪ್ಪು ಪಟ್ಟಿ ಧರಿಸಿ ನಾವು ಮಾಡತಕ್ಕಂಥ ಹೋರಾಟಕ್ಕೆ ಸ್ವಲ್ಪ ನಿಮ್ಮ ಬೆಂಬಲ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಬೇಕು, ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ಬರಬೇಕು. ಯಾಕೆ ಈ ಕಪ್ಪು ಪಟ್ಟಿ ಹೋರಾಟ ಮಾಡ್ತಾರೆ ಅಂತ, ಪ್ರಜಾಪ್ರಭುತ್ವದಲ್ಲಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಜನರಿಗೆ ಬರ್ಲಿಕ್ಕೆ ಕಾರಣ ಏನು? ನಾವು ಕಪ್ಪು ಪಟ್ಟಿ ಆಗೋ ಕಟ್ಟುದು ಇದು ಗೊತ್ತಾಗಬೇಕು. ಆದ ಕಾರಣ ನಾವು ಮಾನವ ಸರಪಳಿ ಜೊತೆ ನಾವು ಈ ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಇದಕ್ಕೆಲ್ಲರ ಮಾಧ್ಯಮದವರ ಸಹಕಾರ ಬೇಕು. ಯಾಕೆ ನಾವು ಜನಪ್ರತಿನಿಧಿಗಳ ಸಹಕಾರ ಬಯಸಿ ಅಲ್ಲಿಯ ಜನಗಳ ಆಯಸ್ಸು ಕಡಿಮೆ ಆಯಿತು. ಅಲ್ಲೇ ಮಾನವ ಸರಪಳಿ ಮಾನವ ಸರಪಳಿ ಮಾಡಿ ಅಲ್ಲಿ 3 ಬೇಡಿಕೆ. ಒಂದು, ಪರಿಸರ ಜನರ ಆರೋಗ್ಯವನ್ನು ಕಾಪಾಡಿ. ಇನ್ನೊಂದು, ಅಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ, ಮತ್ತು ಸುಳ್ಯ ನಗರದವರಿಗೆ ಪರಿಶುದ್ಧವಾದ ನೀರನ್ನು ಕೊಡಿ, ಕುಡಿಯುವ ನೀರು, ಪರಿಶುದ್ಧವಾದ ಕುಡಿಯುವ ನೀರನ್ನು. ಈ 3 ಬೇಡಿಕೆಗಳನ್ನಿಟ್ಟು ಕಪ್ಪೆ ಪಟ್ಟಿಯನ್ನು ಧರಿಸಿ ನಾವು ಅಲ್ಲಿ ಹೋರಾಟ ಮಾಡ್ತೇವೆ. ಹೆದ್ದಾರಿ ಬದಿಯಲ್ಲಿ ನಾವು ದಯವಿಟ್ಟು ಮಾಧ್ಯಮದವರು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬರಬೇಕು. ಆ ಒಂದು ಕಾರ್ಯಕ್ರಮ ತಮ್ಮ ಮಾಧ್ಯಮದಲ್ಲಿ ಬರುವಂತ ರೀತಿಯಲ್ಲಿ ತಾವು ಮಾಡಬೇಕು. ನೀವು ಬರುವ ತನಕ ನಾವು ಅಲ್ಲಿ ಹೋರಾಟವನ್ನು ಮಾಡಲಿ. 11:30 ಗಂಟೆ ತನಕ ನಾವು ಸಹ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. 10ರಿಂದ 11:30 ಗಂಟೆ ತನಕ ಮಕ್ಕಳು, ಹೆಂಗಸರು ಎಲ್ಲರನ್ನು ನಾವು ಪರಿಸರದಲ್ಲಿ ಸೇರಿಸಿಕೊಂಡು ಅಂದಾಜು ಎಷ್ಟು ಜನ ಸೇರ್ತೀವಿ ನಾವು ಪರಿಸರದಲ್ಲಿ 20-30 ಮನೆಗಳಿವೆ. ಆ 30 ಮನೆಗೆ ಸಂಬಂಧಪಟ್ಟ ಪ್ರಮುಖರು ಮತ್ತೆ ಎಲ್ಲ ಹೆಚ್ಚಿನ ಬೆಲೆಯ ವಾಸವಾಸಿನವರನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಒಂದು ಕರಪತ್ರವನ್ನು ಮಾಡಿ ಹಂಚಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹ ನಾವು ಹೋರಾಟದ ಮುಖಾಂತರ ನಾವು ಮಾಡ್ತೇವೆ. 2ನೇ ಹೋರಾಟ, ನಗರ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ವಾಸ್ತವದ ಅಲ್ಲಿ ಪರಿಸರದಲ್ಲಿ ವಾಸ ಮತ್ತು ಒಂದು ಒಳ್ಳೆ ಭೋಜನ ಕೂಟ ಅವರಿಗೆ ಕೊಡ್ತೇವೆ. ಯಾಕೆಂದ್ರೆ ಗ್ರಾಮವಾಸದಲ್ಲಿ ಭೋಜನ ಕೂಟ ಕೊಡದಿದ್ರೆ ಬರ್ಲಿಕ್ಕಿಲ್ಲ ಅವರು. ಅಂದ್ರೆ ಅವರಿಗೆ ಬರದಿದ್ದು ನಾವು ಬಡಿಸಿದ್ದೇವೆ ಅವರಿಗೆ. ಬರದಿಟ್ಟು ಬಡಿಸ್ತೇವೆ, ಎಲ್ಲರೂ ಹೆಸರಾಗ್ತೇವೆ, ನಾವು ಎಲೆ ಹಾಕ್ತೇವೆ ಅಲ್ಲಿ. ಈ ಎಲೆ ಇದು ಜೇಕೆರೆಗೆ ಬರೆದು ಬಿಡುದು ಅವರಿಗೆ ಬಿಟ್ಟದ್ದು, ಗೌರವ ಕೊಡ್ತೇವೆ, ಆಮಂತ್ರಣ ಪತ್ರ ಮಾಡ್ತಾರೆ. ಯಾಕೆ? ಪರಿಸರ ರಕ್ಷಣೆಗೆ ಬೇಕಾಗಿ, ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಪರಿಸರ ರಕ್ಷಣೆ ಮಾಡಲಿ ಹೊತ್ತಲ್ಲಿ. ಈಗ ಅವರು ಶಾಸಕರು ಅಲ್ಲಿ ಸೂಚನೆ ಕೊಟ್ಟರು, ನಗರ ಪಂಚಾಯತ್ ಸಿಬ್ಬಂದಿಗಳು ಒಮ್ಮೆ ಆದ್ರೂ ಆ ಘಟಕಕ್ಕೆ ಹೋಗಿ ಅಲ್ಲಿ ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಈ ತನಕ ಬಂದಿದ್ದಾರೆ. ಅಲ್ಲಿ ಯಾರು ಉಮ್ಮರ್ ಒಬ್ರು ಹೇಳ್ತಾರೆ, ಮತ್ತೆ ಇನ್ನೊಬ್ರು ಯಾರು ಶರೀಫ್ ಹೇಳ್ತಾರೆ, ನಮಗೆ ಸಾಪ ಅದು ಅಂತ. ಆ ಸಾಪ ವಿಮೋಚನೆಗಾದ್ರೂ ಒಂದು ಕಡೆಗೆ ಬಂದು ಹೋಗ್ಬೋದಲ್ಲ. ಇವತ್ತು ನಾನು ಹೇಳ್ತೇನೆ, ಅಲ್ಲಿನ ಸರ್ಕಾರ ನಡೆಸುವವರಿದ್ದಾರೆ, ಸರ್ಕಾರದ ವ್ಯವಸ್ಥೆ ಒಳಗೆ ಇದ್ದವರು ಕೂಡ ಇದ್ದಾರೆ. ಇವತ್ತು ಆರೋಗ್ಯ ಸಚಿವರು ಬಂದು ದಿನೇಶ್ ಗುಂಡೂರಾವ್ ಮತ್ತು ಉಸ್ತುವಾರಿ ಸಚಿವರು ಕೂಡ ನಮ್ಮ ದಕ್ಷಿಣ ಕನ್ನಡದಿದ್ದಾರೆ. ವಿಶೇಷ ಮುತುವರ್ಜಿ ವಹಿಸಿ ಅವರು ಕೂಡ ಅವರನ್ನು ಕರೆತರುವಂತ ವ್ಯವಸ್ಥೆ ಆಗಬೇಕು. ಅಲ್ಲಿಂದ ಆ ಮಿಷನರಿಯನ್ನು ಸುಳ್ಯದ ನಗರದೊಳಗೆ ತಗೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕು. ಇವತ್ತು ನಾವು ವಿರೋಧ ಪಕ್ಷದವರು ನಿದ್ದೆಯಲ್ಲಿದ್ದಾರ. ಇವತ್ತು ನಾವು ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದೇವೆ, ಒಬ್ಬರು ಬಂದು ನೋಡಿದಾರ? ಯಾರು ನೋಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾನು ನಿದ್ದೆ ಬಿಡ್ಬೇಕು ಅವರು. ಏಕೆ? ನನಗೂ ಡೌಟ್ ಬರ್ತದೆ, ಇದರೊಳಗೆ ಅವರಿಗೂ ಹೋಗ್ತದೆ ಪರ್ಸೆಂಟೇಜ್ ಹಾಕಿ ಪತ್ರಿಕೆಯಲ್ಲಿ ಇಬ್ಬರಿಗೆ ಸಮಾನವಾಗಿ ಹಂಚ್ತಾರ ಇದ್ದಾರ ಅಂತ ಹೇಳ್ತೇನೆ ನಾನು. ಈಗ ನಿಮ್ಮಲ್ಲಿ 2 ಪಕ್ಷದ ನಾಯಕರು ಕೂಡ ಇದ್ದಾರೆ, ಸುಳ್ಳು ನಗರ ಪಂಚಾಯತ್ ಕೂಡ 2 ಪಕ್ಷದವರು ಇದ್ದಾರೆ.